ನಮಸ್ಕಾರ ಎಲ್ಲರಿಗೂ. ಮಹೇಶ್ವರನ 14 ಸೂತ್ರಗಳು ಅಥವಾ ಮಂತ್ರಗಳು. ಈ ಮಂತ್ರದಲ್ಲಿ ಸಾಕಷ್ಟು ರಹಸ್ಯ ಅಡಗಿದೆ. ಈ ಮಂತ್ರನ ಯಾರು ಪಠನೆ ಮಾಡ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಈ ಮಂತ್ರದ ಅನುಭವ. ಈ ಮಂತ್ರ ಜಪ ಮಾಡುವುದು ಬೆಳಗ್ಗೆ ಮತ್ತು ಸಾಯಂಕಾಲ 108 ಸರಿ ಈ ಮಂತ್ರನ ಚಾಂಟ್ ಮಾಡಬೇಕು. ಚಾಂಟ್ ಮಾಡೋದರಿಂದ ನಮಗೆ ಇರುವಂಥ ಸಕಲ ಕಷ್ಟಗಳು ಕೂಡ ನಿವಾರಣೆಯಾಗುತ್ತದೆ. ಯಾಕೆಂದರೆ ಈ ಮಂತ್ರದಲ್ಲಿ ಅಷ್ಟು ರಹಸ್ಯ ಅಡಗಿದೆ. ಯಾಕೆಂದರೆ ಅದನ್ನು ಹೇಳ್ತಾ ಹೋದರೆ ಸಾಕಷ್ಟು ನಮಗೆ ಟೈಮ್ ತಗೊಳುತ್ತೆ. ಹಾಗಾಗಿ ಸಿಂಪಲ್ಲಾಗಿ ಭಾಳ ಈಸಿಯಾಗಿ ನಿಮಗೆ ಈ ಮಂತ್ರದ ಬಗ್ಗೆ ನಿಮಗೆ ಹೇಳ್ತೀನಿ. ಆಮೇಲೆ ಈ ಮಂತ್ರನ ನೀವು ಬೇಕಾದರೆ ಒಂದು ನೋಟ್ಬುಕ್ಕಲ್ಲಾದರೂ ನೀವು ನೋಟ್ ಮಾಡ್ಕೋಬೋದು. ನಾನು ಹೇಳ್ತಾ ಇರ್ತೀನಿ ಈ ಮಂತ್ರನ. ಆಮೇಲೆ ಈ ಮಂತ್ರದಲ್ಲಿ ನಿಮಗೇನಾದರೂ ಗೊಂದಲ ಇದ್ದಲ್ಲಿ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಬೇಕಾದ್ರೆ ನನಗೆ ಕಾಮೆಂಟ್ ಮಾಡಿ, ಖಂಡಿತವಾಗಲೂ ಅದಕ್ಕೆ ನಿಮಗೆ ರಿಪ್ಲೈ ಕೊಡ್ತೀನಿ. ಓಕೆ, ಈಗ ನಾವು ಆ ಮಂತ್ರದ ಬಗ್ಗೆ ನಾವು ಹೋಗೋಣ. ಆ ಮಂತ್ರ ಬಹಳ ವಿಶೇಷವಾದಂಥ ಮಂತ್ರ. ಈ ಮಂತ್ರನ ಪ್ರತಿಯೊಬ್ಬರೂ ಕೂಡ ಪಠನೆ ಮಾಡ್ಬೋದು. ಈ ಮಂತ್ರ ಹೈ ಉಣ್ ರೂಲ್ ರುಕ್ ಅಯಾಂಗ್ ಅಯೌಚ್ ಅಯವರಟ್ ಲಂಗ್ ನ್ಯ ಮಂಗ್ ಗಣನಂ ಜಬೈ ಗಡದಶ್ ಜಬಗಡದಶ್ ಕಫ ಚಟತ ಚಟತೌ ಕಫೈ ಶಸರ್ ಹಲ್. ನೋಡಿ, ಬಹಳ ಒಂದು ಅದ್ಭುತವಾದಂಥ ಈ ಮಂತ್ರ ಪ್ರತಿಯೊಬ್ಬರು ಕೂಡ ಪಠನೆ ಮಾಡಿ. ಸರ್ವೇ ಜನಂ ಸುಖಿನೋ ಭವಂತು.